ಮೆಟ್ರೋ ಟಿಕೆಟ್ ಪ್ರೈಸ್ ಹೈಕ್ನ ವಿರುದ್ಧ ಒಂದು ಪ್ರೊಟೆಸ್ಟನ್ನು ಮಾಡಿದಂಥ ನಮ್ಮ ಬ್ಯಾಂಗ್ಳೂರ್ ಸೌತ್ನ ಸಿಟ್ಟಿಂಗ್ MP ತೇಜಸ್ವಿ ಸೂರ್ಯ ಅವರನ್ನು ಇಂದು ಬೆಳಗ್ಗೆ ಡಿಟೈನ್ ಮಾಡಲಾಗ್ತದೆ. ಒಬ್ಬ ಸಿಟ್ಟಿಂಗ್ MPಯನ್ನೇ ಡಿಟೈನ್ ಮಾಡಿದಂಥ ಈ ಒಂದು ಕಾನೂನು ಮುಂದೊಂದು ದಿನ ನಾವು ಸಾರ್ವಜನಿಕರು ಇದನ್ನು ಪ್ರೊಟೆಸ್ಟ್ ಮಾಡಿದಾಗ ಎದುರು ಧ್ವನಿ ಎತ್ತದಾಗ ನಮ್ಮನ್ನು ಅರೆಸ್ಟ್ ಮಾಡೋದಿಲ್ಲ ಅನ್ನೋದು ಯಾವ ಗ್ಯಾರಂಟಿ? ಈಗ ಈ ಒಂದು ಸ್ಪೆಸಿಫಿಕ್ ವಿಷಯನ ತಗೊಂಡ್ರೆ ಬೆಲೆ ಏರಿಕೆ ಯಾಕಾಗಿದೆ ಅನ್ನೋದನ್ನು ಸ್ಪೆಸಿಫೈ ಮಾಡದೆ ಏಕಾಏಕಿ ಪ್ರೈಸ್ ಹೈಕ್ ಮಾಡೋದು ತಪ್ಪು. ಲೆಟ್ಸ್ ಇದಕ್ಕೆ ಸೂಕ್ತ ಕಾರಣ ಕೊಡಲಿ. ಮೆಟ್ರೋ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗ್ತಾ ಇದೆ, ಇಲ್ಲ ಈ ಒಂದು ರೂಟ್ಗಳಲ್ಲಿ ಎಕ್ಸ್ಟ್ರಾ ಮೆಟ್ರೋ ಟ್ರೈನ್ಗಳನ್ನ ಬಿಡಬೇಕಾಗುತ್ತೆ, ಆದ್ದರಿಂದ ನಾವು ಬೆಲೆ ಏರಿಕೆ ಮಾಡ್ತಾ ಇದ್ದೀವಿ. ಅಕ್ಸೆಪ್ಟೇಬಲ್, ವೆಲ್ ಆ್ಯಂಡ್ ಗುಡ್. ಏಕಾಏಕಿ ಒಂದು ಮೆಟ್ರೋ ಪ್ರೈಸಸ್ನ ಹೈಕ್ ಮಾಡೋದು, ಸುಮಾರು ಲಕ್ಷಾಂತರ ಜನ ಪ್ರತಿದಿನ ಈ ಒಂದು ಮೆಟ್ರೋಲ್ ಪ್ರಯಾಣ ಮಾಡ್ತಾರೆ. ಇವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ತೊಂದರೆ ಆಗೇ ಆಗುತ್ತೆ. ನೋಡೋಣ ಈ ಒಂದು ಸರ್ಕಾರ ಇದ್ರ ವಿರುದ್ಧ ಯಾವುದಾದ್ರೂ ಕ್ರಮವನ್ನು ತೆಗೆದುಕೊಳ್ತಾರೋ ಇಲ್ಲ ಸಾರ್ವಜನಿಕರಿಗೆ ಬದ್ಧವಾಗಿ ನಿಲ್ತಾರೋ ನೋಡೋಣ. ಇನ್ಸ್ಟಾ ಜರ್ನಲಿಸ್ಟ್ನ ಫಾಲೋ ಮಾಡ್ಕೊಳ್ಳಿ, ಈ ಥರ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು.